ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ರೂಮಿಂದ ಫ್ರೆಶ್ ಅಪ್ ಆಗಿ ಡೈರೆಕ್ಟು ವೈಟ್ ಟೌನ್ಗೆ ಬಂದ್ವಿ. ಯಾಕಂದರೆ ಅಲ್ಲಿ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸಂಜೆ ಆಗಿತ್ತು, ಒಂದು 4 ಗಂಟೆ ಅಷ್ಟೊತ್ತಲ್ಲಿ ಬಂದ್ವಿ. ಸ್ನ್ಯಾಕ್ಸ್ ತಿಂದಂಗೂ ಆಗುತ್ತೆ, ಹೊರಗಡೆ ಎಲ್ಲ ಫೋಟೋಸ್ ತೊಗೋಬೋದು ಅಂತ ಹೇಳ್ಬಿಟ್ಟು. ಇಲ್ಲಿ ಪಾಂಡಿಚೇರಿಯಲ್ಲಿ ಫೇಮಸ್ ಅಂತಂದ್ರೇ ವೈಟ್ ಟೌನು. ಯಾಕಂತಂದರೆ ಅಲ್ಲಿ ಪ್ರತಿಯೊಂದು ರೋಡಲ್ಲೂ ಸಹ ಮನೆಗಳು ಅಷ್ಟು ಚೆನ್ನಾಗಿದೆ, ಮತ್ತು ಗೋಡೆ ಮೇಲೆಲ್ಲ ಆರ್ಟ್ ಸಖತ್ತಾಗಿ ಚಿತ್ರಗಳು ಬಿಡಿಸಿರ್ತಾರೆ. ಅಲ್ಲಿ ಫೋಟೋಸ್ ತಗೊಂಡ್ರೆ ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ನೀವು ಯಾರಾದರೂ ಪಾಂಡಿಚೇರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ, ಬೆಸ್ಟ್ ಫೋಟೋಸ್ ತಗೊಳ್ಳೋಕೆ ಇಷ್ಟ ಇರೋರು ಪಾಂಡಿಚೇರಿಗೆ ಹೋಗ್ಬೋದು. ಪಾಂಡಿಚೇರಿಗೆ ಟ್ರಿಪ್ ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ಗಳ ಜೊತೆ ಟ್ರಿಪ್ ಮಾಡಿ. ಯಾಕಂತಂದರೆ ಇಲ್ಲಿ ಯಂಗ್ಸ್ಟರ್ಸ್ಗಳು ಜಾಸ್ತಿ ಇದ್ದರು. ಇಲ್ಲಿ ಬರೋರೆಲ್ಲ ಆ ಥರನೇ ಯಂಗ್ಸ್ಟರ್ಸ್ಗಳು, ಕಪಲ್ಸು, ಆ ಥರ ಫೋಟೋಶೂಟ್ಗೋಸ್ಕರನೇ ಇಲ್ಲಿಗೆ ಟ್ರಿಪ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಫೋಟೋಸ್ ಎಲ್ಲ. ಆದರೆ ನಮ್ಮ ಟೀಮಲ್ಲಿ ಯಾರು ಫೋಟೋಸ್ ತಗೊಳ್ಳೋಕ್ಕೆ ಇಷ್ಟ ಇಲ್ಲದೆ ಇದ್ದವರೇ ಜಾಸ್ತಿ ಆಗಿಬಿಟ್ಟಿದ್ರು. ನಾವೊಂದು 3 to 4 ಮೆಂಬರ್ಸ್ ಮಾತ್ರ ಫೋಟೋ ತಗೋತಾ ಇದ್ವಿ, ಇನ್ಯಾರು ಫೋಟೋಸ್ಗೆ ಬರ್ತಾ ಇರಲಿಲ್ಲ. ಇಲ್ಲಿ ಜನ ಜಾಸ್ತಿ ಇರೋದ್ರಿಂದ ಜಾಸ್ತಿ ರೆಸ್ಟೋರೆಂಟು ಮತ್ತು ಕೆಫೆಗಳು ಜಾಸ್ತಿ ಇತ್ತು. ಹೋಟೆಲ್ಗಳೇನು ಅಷ್ಟಿರಲಿಲ್ಲ. ಹೋಟೆಲ್ ಅಂತಂದರೆ ಊಟ ತಿಂಡಿ ಆ ಥರ ಇಲ್ಲೇನು ಜಾಸ್ತಿ ಇರಲಿಲ್ಲ. ಇದು ಫ್ರೆಂಚ್ ಕಾಲೋನಿ. ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ನೆಕ್ಸ್ಟು ಇಲ್ಲೇ ಪಕ್ಕದಲ್ಲೇ ಬೀಚ್ ಐತೆ. ಅಲ್ಲಿ ಈವ್ನಿಂಗ್ ಟೈಮ್ ಸಖತ್ತಾಗಿರುತ್ತೆ ಮಾತ್ರ. ಅಲ್ಲಿಗೆ ಹೋದ್ವಿ. ನಮ್ಮ ಕಡೆ ಚಾಟ್ಸ್ ಅಂತಂದರೆ ಮಸಾಲೆ ಪುರಿ, ಪಾನಿಪುರಿ, ಗೋಬಿ ಆ ಥರ ಮಾಡ್ತೀವಲ್ಲ, ಹಂಗೆ ಅಲ್ಲಿ ಬೇರೆ ಬೇರೆ ಫುಡ್ ಇತ್ತು, ಅದನ್ನು ಟೇಸ್ಟ್ ಮಾಡಿದ್ವಿ. ನೀವು ಅಷ್ಟೇ ಎಲ್ಲಾದರೂ ಹೊರಗಡೆ ಹೋದಾಗ ಅಲ್ಲಿನ ಫುಡ್ನ ಟೇಸ್ಟ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿ. ನಾವು ಒಂದು 2-3 ಥರ ಫುಡ್ ತೊಗೊಂಡಿದ್ವಿ, ಟೇಸ್ಟು ಚೆನ್ನಾಗಿತ್ತು. ಬೇಕಲ್ಲ ಆಟ ಆಡೋಕ್ಕೆ. ಅಣ್ಣ ಎಲ್ಲೋದಾ? ಇದು ಸಂಜೆ ಟೈಮ್ ವಾಕ್ ಮಾಡೋಕ್ಕೆ ಇರೋದು ಅನ್ಸುತ್ತೆ ಅಲ್ವಣ್ಣ, ಈವ್ನಿಂಗು. ಅವ್ರಿಗೆ ಆಗಲ್ಲ ಕಣದು. ಅಲ್ಲಿ ಕೆಳಗಡೆ ಹೋಗಿಲ್ವಾ? ಮತ್ತೆ ಬನ್ನಿ. ನಿಮ್ನ ಹಿಡ್ಕೊಂಡಿದ್ದೀನಿ ಇಲ್ಲಿ. ಅವಳು ಅವರೆಲ್ಲೋದ್ರು? ಎಲ್ಲಿ ಕೂತವ್ರವರು? ಎಲ್ಲಿ ಅವರು? ಕ್ಯಾಮ್ರಾ ಎಲ್ಲಿ? ಅಲ್ಲಿ ಒಳಗಡೆ ಬಿಡಲ್ಲ. ವೈಟ್ ಟೌನ್ ಮುಗಿಸ್ಕೊಂಡು ಇಲ್ಲಿ ಬೀಚ್ ಹತ್ರ ಬಂದಿದ್ದೀವಿ. ಸಂಜೆ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಈ ಮೇಡಮ್ ಅವರು ನನಗೆ ಒಂದು ಸ್ವಲ್ಪ ಟಾರ್ಚರ್ ಕೊಡ್ತಾ ಇಲ್ಲ. ಮಕ್ಕಳನ್ನ ಕರ್ಕೊಂಡು ಬರೋದು ಸಾಕು, ಟ್ರಿಪ್ಗೆ ಒದ್ದಾಡೋದು ಸಾಕು. ಬಮ್ಮ ನಡಿಯಮ್ಮ, ಅಲ್ಲಿ ಪಪ್ಪ ಐತೆ. ಅಣ್ಣ ಬನ್ನಿ. ಹೀರೋ ಹೀರೋ ಆ ಕಳೆ ಅಣ್ಣ, ಪುನೀತ್ ರಾಜ್ಕುಮಾರ್ ಅವರು. ಏನಪ್ಪ ಯಾವುದು ತಗೊಳ್ಳಿ. ನನ್ನಂತ ಹೆಂಡತಿ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು. ಮಿಕ್ಕಿರೋ 10 ರೂಪಾಯಿನ ತಂದು ಕೊಡ್ತಾನೆ ನಾನು. ಏನಮ್ಮ ಸಮಾಧಾನ? ಅಯ್ಯೋ ಸಮಾಧಾನ. ಏನಾರು ತಗೊಳ್ರಿ. ಎಲ್ಲಿ? ಸ್ಟ್ರೀಟ್ ಶಾಪಿಂಗ್ ಆಫ್ಟರ್ 7 o'clock. ಫುಲ್ ಶಾಪಿಂಗ್. ಏನು ಕೇಳಿದ್ರು? ಎಸ್ ಎಸ್. ವೈಟ್ ಟೌನಲ್ಲಿ ಒಂದಷ್ಟು ಫೋಟೋಸ್ನ ತಗೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಸ್ಟ್ರೀಟ್ ಶಾಪಿಂಗ್ಗೆ. ನಾವು ಮೊಬೈಲಲ್ಲೆಲ್ಲ ನೋಡ್ತಾ ಇದ್ವಿ, ಸ್ಟ್ರೀಟ್ ಶಾಪಿಂಗಲ್ಲಿ ಫುಲ್ಲು ಕಡಿಮೆ ಬೆಲೆ ಪಾಂಡಿಚೇರಿಯಲ್ಲಿ ಅಂತ ನೋಡ್ತಾ ಇದ್ವಿ. ಅದಕ್ಕೆ ನಾವು ನೆಕ್ಸ್ಟು ಸ್ಟ್ರೀಟ್ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಶಾಪಿಂಗ್ ಆಗುತ್ತೆ ಅಂತ ಹೋದ್ವಿ. ಬಟ್ ಅಲ್ಲಿ ಎಷ್ಟು ಕಾಸ್ಟ್ಲಿ ಅಂತ ಹೇಳಿದ್ರೆ ನಮ್ಮ ಕಡೆನೇ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ, ಅಷ್ಟು ಜಾಸ್ತಿ ಇತ್ತು. ನಾವು ನೋಡ್ಕೊಂಡು ಹುಡುಗಿರೆಲ್ಲ ಹೋಗಿ ನೋಡಿದ್ವಿ. ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಶಾಪಿಂಗೆಲ್ಲ ಸ್ವಲ್ಪ ಅಮೌಂಟೆಲ್ಲ ಜಾಸ್ತಿ ಇತ್ತು. ಅಲ್ಲೇ ನಮಗೆ ಟೈಮ್ ವೇಸ್ಟ್ ಆಯಿತು ಜಾಸ್ತಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ
ಕಾರ್ ಪಾರ್ಕಿಂಗ್ಗೆ ತುಂಬ ಅಂದರೆ ತುಂಬ ಕಷ್ಟ. ರೋಡ್ಗಳು ತುಂಬ ಚಿಕ್ಕದು. ನೀವು ಯಾರಾದರೂ ಹೋಗ್ಬೇಕು ಅಂತಂದರೆ ಆದಷ್ಟು ಟ್ರೈನ್‌ಲ್ ಹೋಗಿ ಬೇಕಾದರೆ ಬೈಕಲ್ಲೇ ಬೈಕ್ ಮತ್ತು ಬೈಕ್‌ಗಳು ರೆಂಟ್ ಸಿಗುತ್ತೆ. ಆ ಥರನಾದ್ರೂ ಹೋಗ್ಬೋದು ಲೈಸೆನ್ಸ್ ಇದ್ದರೆ. ಇಲ್ಲಂತಂದರೆ ಕಾರ್ ಪಾರ್ಕಿಂಗು ಎಲ್ಲೋ ಪಾರ್ಕಿಂಗ್ ಮಾಡಬೇಕು ಮತ್ತು ಇನ್ನು ಎಲ್ಲೋ ನಡ್ಕೊಂಡು ಬರಬೇಕು. ಅದು ಸ್ವಲ್ಪ ಕಷ್ಟ ಆಯ್ತಾಯಿತ್ತು ನಮಗೆ. ಕಾರ್‌ನ ದೂರದಲ್ಲಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಬರ್ತಾಯಿದ್ವಿ. ನಾವು ಶಾಪಿಂಗ್ ಮುಗಿಸೋ ತನಕ ಹುಡುಗರು ನಮಗೆ ಊಟ ತಗೊಂಡು ಬರೋಕ್ಕೆ ಹೋಗಿದ್ರು. ಅಲ್ಲಿ ತನಕ ನಾವು ಶಾಪಿಂಗ್ ಎಲ್ಲ ಮುಗಿಸಿದ್ವಿ. ನೋಡಿ ಮಗಳು ಮಗಳು ಇಲ್ಲಿ ನೋಡು ಮಗಳು. ಈಗ ವಾಪಸ್ ಮಾಡ್ತೀನಿ. ಈಗ ಹಾಕ್ತೀನಿ ನಿಂಗೆ. ಕಾರ್ ಪಾರ್ಕಿಂಗ್ ಸ್ವಲ್ಪ ದೂರ ಮಾಡಿರೋದ್ರಿಂದ ನಮಗೆ ನಡೆದೇ ಸಾಕಾಯ್ತಾ ಇತ್ತು. ಹಂಗೂ ಮಳೆ ಬಂದ್ಬಿಡ್ತು ಸ್ವಲ್ಪ. ನಾವು ಶಾಪಿಂಗ್ಗೆ ಅಂತ ಹೋದ್ವಿ, ಆದರೆ ನಾವೇನು ಶಾಪ್ ಮಾಡಲಿಲ್ಲ. ಯಾಕಂತಂದರೆ ಹೆವಿ ಕಾಸ್ಟ್ಲಿ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಅಲ್ಲೇನಪ್ಪ ಅಂತಂದರೆ ನಾವು ಹೋಗಿದ್ದ ದಿನ ಅಲ್ಲಿ ಹಬ್ಬ, ಪೂರ್ತಿ ಹಬ್ಬ ಇತ್ತು. ಸೊ ಹೆವಿ ಕ್ರೌಡು, ಫುಲ್ಲು ಅಂಗಡಿಗಳೆಲ್ಲ. ಅಯ್ಯಪ್ಪ ಎಷ್ಟೊಂದು ಅಂಗಡಿಗಳು ಅಂತ ಹೇಳಿದ್ರೆ, ಕಾರಲ್ಲಿ ಹೋಗೋರಿಗೆ, ಅದು ಹೊಸ್ದಾಗಿ ಗೊತ್ತಿಲ್ಲದೆ ರೂಟ್ ಮ್ಯಾಪ್ ಹಾಕ್ಕೊಂಡು ಹೋಗೋರಿಗೆ ತುಂಬ ಕಷ್ಟ ಆಯ್ತಾಯಿತ್ತು. ನಾವು ಅಷ್ಟೇ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದಿದ್ದು. ಹಬ್ಬ ಇರೋದ್ರಿಂದ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ತುಂಬ ರಶ್ ಇರ್ತಿತ್ತು ದೇವಸ್ಥಾನ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಊಟ ತಂದಿದ್ವಿ. ಮನೇಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಅದೊಂಥರ ಮೆಮೊರೇಬಲ್ ಆಗಿ ಸಖತ್ತಾಗಿತ್ತು. ಇದು ನಾವಿದ್ದಿದ್ವಿಲ್ಲ. ಬೆಳಗ್ಗೆ ಎದ್ದು ಎಲ್ಲ ರೆಡಿ ಆಗ್ಬಿಟ್ಟು ಕೂತಿದೀವಿ, ಹೋಗ್ಬೇಕು ತಿಂಡಿಗೆ. ಎದ್ದು ಕಾರ್ ತೊಳೆಕ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಇವರು. ಎಂಟ್ರೆನ್ಸ್ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಐತೆ. ಫುಲ್ಲು ಒಂದು ಪೂರ್ತಿ ವಿಲ್ಲ ನಾವೇ ತಗೊಂಡಿದ್ದು ಒಂದಿನದ್ದು ಬಾಡಿಗೆಗೆ. ನೆನ್ನೆ ಎಲ್ಲ ಆಟ ಆಡಿ ಬಂದು ಚೆನ್ನಾಗಿ ಇವತ್ತು ಬೇಗ ರೆಡಿ ಆಗ್ಬಿಟ್ಟು ಹೋಗ್ತಾ ಇದೀವಿ. ಎಷ್ಟು ಚೆನ್ನಾಗಿದೆ. ಬಂದು ಆರಾಮ್ಸೆ ಒಂದಿನ ಇದ್ದು ಹೋಗ್ಬೋದು. ಗಾರ್ಡನು ನೆನ್ನೆ ಎಲ್ಲ ಆಟ ಆಡ್ತಾ ಇದ್ರು ಎಲ್ರು. ಇವಾಗ ಬೇಗ ತಿಂಡಿ ತಿನ್ಕೊಂಡು ಹೊರಡ್ಬೇಕು. ಈ ತರ ಮನೆ ಇದ್ರೆ ಆರಾಮಾಗಿರ್ಬೋದು. ಹೆಂಗಿತ್ತು ಒಂದಿನದ ಎಕ್ಸ್ಪೀರಿಯನ್ಸು? ಒಂದೇ ಡೈಲಾಗಲ್ಲಿ ಮುಗಿಸ್ತಾ ಇದ್ದೀರಾ? ಚೆನ್ನಾಗಿತ್ತಾ? ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡಿದ್ವಿ. ಸ್ವಿಮ್ಮಿಂಗ್ ಪೂಲು ಮನೆ ಪ್ಲೇಸು ಸೂಪರ್ ಆಗಿದೆ. ಬಂದ್ರೆ ಈ ಮನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಮ್ಮ ನೀರ್ ಬೇಕಾ? ನೀರೆಲ್ಲಿದ್ದೀವಿ? ನೀರಿಲ್ಲ. ಇಡ್ಕೊ ಕೈಯಲ್ಲಿ ಇಡ್ಕೊ. ಎತ್ಕೊಂಡಿದ್ದ ಕುಸು. ಬಾ ಸರಿ, ಅಲ್ಲಿ ಕೂತ್ಕೋತೀನಿ. ಎಂಟ್ರೆನ್ಸ್ ಎಲ್ಲ ಈ ತರ ಐತೆ. ಕೊಡ್ತೀನಿ. ಅಲ್ಲತ್ತೆ ಕೇಳು, ಅತ್ತೆ ನೀರ್ ಕೊಡಿ ಅಂತ ಕೇಳು. ಅಲ್ಲೇ ಐತೆ ನೋಡಿ. ಒಂದ್ ಲೋಟ ನೀರ್ ಕೊಟ್ಬಿಡಮ್ಮ ಅವ್ರಿಗೆ. ಟಿವಿ ಶೋಕೇಸು ಎಲ್ಲ ಐತೆ. ಟೈಮ್ 10 ಆಯ್ತು, ನಾವ್ ಇನ್ನೂ ಹೊರಡೇ ಇಲ್ಲ. ಏನೇನ್ ಬೇಕು ಒಂದ್ ಮನೆಗೆ, ಏನೇನ್ ಬೇಕು ಪೂರ್ತಿ. ಅಡ್ಗೆ ಮನೇಲಿ ಫ್ಯಾನು ಏನೇನ್ ಬೇಕು ಫುಲ್ ಎಲ್ಲ. ಸ್ಟವ್, ಪ್ಲೇಟ್ಗಳು, ಗ್ಲಾಸು ಎಲ್ಲ ಇಟ್ಟಿದ್ದಾರೆ ಹಂಗೆ. ನಮ್ಗೆ ಏನೇನ್ ಬೇಕು ಎಲ್ಲ. ನೆಕ್ಸ್ಟ್ ಏನಾದ್ರು ಮನೆ ಕಟ್ಟಿಸ್ಬೇಕು ಅನ್ನೋರು ಈ ತರ ಕಟ್ಟಿಸ್ಕೊಳ್ಳಿ.
ಕಬೋರ್ಡ್ಗಳು ಎಷ್ಟು ಚೆನ್ನಾಗಿ ವಾಶ್ ಬೇಸಿನು ಮೇಲ್ಗಡೆ ಮಕ್ಕಳಿಗೆ ಆಟ ಆಡಕ್ಕೆ ಟೆಡ್ಡಿ ಕಾರು ಆದ್ರೆ ಓಪನ್ ಇಲ್ಲಲ್ಲ. ಫ್ಯಾನ್ ಸ್ವಿಚ್ಚು ಸೋಫಾ. ನಾವಿವಾಗ ಚೆಕ್ಔಟ್ ಮಾಡ್ಬೇಕು. ಅಲ್ಲೊಬ್ರು ಕೋಪ ಮಾಡ್ಕೊಂಡು ಕೂತ್ಬಿಟ್ಟವ್ರೆ ಬಿಸ್ಕೆಟ್ ಕೊಟ್ಟಿಲ್ಲ ಅಂತ. ಬಾ ಮಗ್ನೆ ಬಪ್ಪ ವಿಡಿಯೋ ಮಾಡು ಬಾ ಇಲ್ಲಿ. ಹುಡ್ಬಾ ಬೇಗ ಫಾಸ್ಟ್ ಬಾ. ಬನ್ನಿ ಒಂದೊಂದು ರೂಮ್ಗೆ ಒಂದೊಂದು ಅಟ್ಯಾಚ್ ಬಾತ್ರೂಮು. ಹ ಫೋಟೋ ಕ್ಯಾಮ್ರಲ್ಲಿ ಗೊತ್ತಿಲ್ಲ ನಂಗೆ. ಬಾ ನಾನು ತಕೊಡ್ತೀನಿ ಬಾ. ನಮ್ಮ ಅಣ್ಣವ್ರು ಎಲ್ಲ ಹೊರಟೋಗಿದ್ರು. ಇದೊಂದು ರೂಮು. ಇದು ಸೇಮ್ ಅಟ್ಯಾಚ್ ಬಾತ್ರೂಮು ಬೀರು. ಒಂದ್ ರೂಮ್ ಮಾತ್ರ ಬೀರುಗಳಿಲ್ಲ, ಇನ್ನೆಲ್ಲಾ ರೂಮ್ಗೂ ಬೀರು. ನಾವು ಏನ್ ಬಟ್ಟೆಗಳು ಇಟ್ಕೊಳಕ್ಕೋಸ್ಕರ. ವಾಶ್ರೂಮ್ಗೂ ಅಷ್ಟೇ ನಮ್ಗೆ ಏನೇನ್ ಬೇಕು ಒಂದ್ ಪೇಸ್ಟ್ ಒಂದ್ ಬ್ರಷ್ ಎಲ್ಲಾನು ಇಟ್ಟಿದ್ದಾರೆ. ಇವ್ರ ಗಂಡ ಹೆಂಡತಿ ಬೇರೆ ಆಗ್ಬಿಟ್ಟವ್ರೆ, ಅದಕ್ಕೆ 2 ಮಂಚ ಕೊಟ್ಟಿದ್ದಾರೆ. ಅಣ್ಣ ಎಲ್ಲೋಗಿದ್ರಿ? ಮೇಲಿದ್ರಾ? ಆಟ ಆಡ್ತಿದ್ರಾ? ಬೀಚ್ ಹೋಗಿದ್ರಾ? ನಮ್ಮನ್ನೆಲ್ಲ ಬಿಟ್ಬಿಟ್ಟು ಆರಾಮಾಗಿ ಒಬ್ರೆ ತಿರ್ಗಾಡ್ಕೊ ಬಂದಿದ್ದೀರ. ಎದ್ದೇಳ್ ಮಗನೆ. ಮೇಲ್ಗಡೆ ಮೇಲ್ಗಡೆ ಒಂದ್ ರೂಮ್ ಐತೆ ಸಿಂಗಲ್, ಅಲ್ಲಿ ಬಾಯ್ಸ್ ಇದಾರೆ. ಮೇಲ್ಗಡೆ ಇಲ್ಲಿ ಟೆರೆಸ್ ಅಲ್ಲಿ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ರೂಮ್ಗಳು. ಫಸ್ಟ್ ಫ್ಲೋರ್ ಅಲ್ಲಿ ಒಂದು ರೂಮ್ ಐತೆ ಅಷ್ಟೇ, ಲಾಕ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಆಟ ಆಡಕ್ಕೆ ಏನೇನ್ ಬೇಕು ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಪೂರ್ತಿ ಆಟ ಆಡಕ್ಕೆ. ಇಲ್ಲೊಂದು ಬೆಡ್ಡು ಮತ್ತೆ ಕೇರಮು ಮಕ್ಕಳಿಗೆ, ಶಟಲ್ ಕಾಕು, ಚೆಸ್ ಮತ್ತೆ ಎಲ್ಲ ಇಟ್ಟಿದ್ದಾರೆ. ನಾವೇನು ಆಟ ಆಡ್ಲಿಲ್ಲ, ಸ್ವಲ್ಪ ಹೊತ್ತು ಬಂದ್ವಿ ಕೂತಿದ್ವಿ ಮಾತಾಡ್ಕೊಂಡು ಹೋದ್ವಿ. ಈ ವಿಲ್ಲಾದಿಂದ ನೋಡಿದ್ರೆ ಅಲ್ಲಿ ವೈಟ್ ಟೌನ್ ಕಾಣಿಸುತ್ತೆ. ಸಾರಿ ಇದೇನಿದು ವೈಟ್ ಹೌಸ್ ಕಾಣಿಸುತ್ತೆ. ಬೀಚು ಇಲ್ಲೆಲ್ಲ ಏನು ತಿಳ್ಕೋಬಾರ್ದು ಅಂತಾನು ಹಾಕಿದಾರಿಲ್ಲ. ಇಲ್ಲಿ ಕಡೆ ಎಲ್ಲ ಖಾಲಿ. ನೀವು ಯಾರಾದ್ರೂ ಬಂದ್ರೆ ಆರಾಮ್ಸೆ ಇದ್ದು ಹೋಗ್ಬೋದು. ಬಟ್ ಕಾಸ್ಟ್ ಜಾಸ್ತಿ ಅನ್ಸ್ಬೋದು, ಬಟ್ ಎಂಜಾಯ್ಮೆಂಟ್ ಅಂತೂ ಚೆನ್ನಾಗಿದೆ, ಸೂಪರ್ ಆಗಿದೆ. ಇಲ್ಲೊಂದು ರೂಮ್ ಇದೆ, ಇದು ಸೇಮ್. ಇದರಲ್ಲೂ ಒಂದು ಕಿಚನ್ ಅಲ್ಲಿ ಫ್ರಿಡ್ಜ್ ಎಲ್ಲ ಐತೆ. ಇಲ್ಲೊಂದು ಡೈನಿಂಗ್ ಟೇಬಲ್ ಇದೆ. ನಮ್ಗೆ ಒಂದು ಕಿಚನ್ ಮತ್ತೆ ಒಂದು ಬೆಡ್ರೂಮ್ ಇಲ್ಲಿ ತಗೊಂಡಿದ್ದು. ಇದೇನು ಕ್ಲೀನ್ ಮಾಡಿಲ್ಲ ಅವರು ಸರಿಯಾಗಿ. ಕೆಳಗಡೆ ಕಿಚನ್ ಅಲ್ಲೇ ಮಾಡ್ಕೊಂಡ್ವಿ ನಾವು, ಅಲ್ಲೇ ಹೊರಗಡೆ ತಂದು ಊಟ ಮಾಡ್ಕೊಂಡ್ವಿ.
ಈ ವಿಡಿಯೋ ನೋಡೋರು ಯಾರಾದರೂ ಪಾಂಡಿಚೇರಿಗೆ ಟಿವಿ ಟ್ರಿಪ್ ಐತೆ, ಪ್ಲಾನ್ ನಾವು ಮಾಡ್ತಾ ಇದ್ರೆ ಆರಾಮ್ಸೆ ನೋಡ್ಕೊಂಡು ಕುತ್ಕೋಬಹುದು. ಫ್ರೆಂಡ್ಸ್ ಜೊತೆ ಬರ್ತೀನಿ ಅಂದರೆ ಈ ಥರ ವಿಲ್ಲಾ ಏನಾದರೂ ಇದ್ದರೆ ಬುಕ್ ಮಾಡ್ಕೊಳ್ಳಿ. ಯಾಕಂತಂದರೆ ತುಂಬ ಫ್ರೀ ಇರುತ್ತೆ, ಆರಾಮ್ಸೆ ಒಂದು ಮನೇಲಿ ನಾವೇ ಇರ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.